ನಮಸ್ಕಾರ ಸ್ನೇಹಿತರೆ, ಕೇವಲ ಒಂದೇ ಒಂದು ಪಂದ್ಯವನ್ನ ಆಡಿ ರಾತ್ರೋರಾತ್ರಿ ಸ್ಟಾರ್ ಆಟಗಾರನಾದ ಸರ್ಫರಾಜ್ ಖಾನ್. ಈ ಯುವ ಆಟಗಾರನ ಹಿಂದೆ ಬಿದ್ದವು ಐಪಿಎಲ್ ನ ಈ ಮೂರು ಫ್ರಾಂಚೈಸಿಗಳು. ಸರ್ಫರಾಜ್ ರವರಿಗೆ ಐಪಿಎಲ್ ಆಡಲು ಕೋಟಿ ಕೋಟಿ ಹಣದ ಆಫರ್ ಕೊಟ್ಟವು ಐಪಿಎಲ್ ನ ಈ ಮೂರು ತಂಡಗಳು. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾವ ರೀತಿ ಸರ್ಫರಾಜ್ ರವರು ಕೇವಲ ಒಂದು ಪಂದ್ಯವನ್ನ ಆಡಿ ಸೂಪರ್ ಸ್ಟಾರ್ ಆಟಗಾರನಾದರು ಮತ್ತು ಸರ್ಫರಾಜ್ ರವರ ಹಿಂದೆ ಬಿದ್ದಿರುವ ಐಪಿಎಲ್ ನ ಆ ಮೂರು ಫ್ರಾಂಚೈಸಿಗಳು ಯಾವುವು, ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ಕೂಡ ಸರ್ಫರಾಜ್ ಖಾನ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಐಪಿಎಲ್ 2024ಕ್ಕಾಗಿ ದಿನಗಣನೆ ಶುರುವಾಗಿದೆ. ಆದರೆ ಇದರ ನಡುವೆಯೇ ಕೆಲ ಸ್ಟಾರ್ ಆಟಗಾರರು ಇನ್ನೂ ಐಪಿಎಲ್ ನಲ್ಲಿ ಸೆಲೆಕ್ಟ್ ಆಗಿಲ್ಲ. ಹೌದು ಸ್ನೇಹಿತರೆ, ನಾವು ಹೇಳಲು ಹೊರಟಿರುವ ಆಟಗಾರ ಈ ಸಮಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಆರ್ಭಟಿಸುತ್ತಿದ್ದಾನೆ. ಆ ಆಟಗಾರ ಬೇರೆ ಯಾರು ಅಲ್ಲ, ಅವರೇ ಸರ್ಫರಾಜ್ ಖಾನ್. ಹೌದು ಸ್ನೇಹಿತರೆ, ಸದ್ಯ ರೋಹಿತ್ ಪಡೆಯು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ. ಈ ಸರಣಿಯ 3ನೇ ಟೆಸ್ಟ್ ಪಂದ್ಯವನ್ನ ರಾಜ್ಕೋಟ್ ನಲ್ಲಿ ನಡೆಸಲಾಗಿತ್ತು. ಈ ಪಂದ್ಯವು ಫೆಬ್ರವರಿ 15ರಿಂದ ಫೆಬ್ರವರಿ 18ರವರೆಗೂ ನಡೆದಿತ್ತು. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯವನ್ನ ಟೀಮ್ ಇಂಡಿಯಾವು 434 ರನ್ಗಳ ದೊಡ್ಡ ಅಂತರದಿಂದ ಗೆಲುವು ದಾಖಲಿಸಿದೆ. ಆದರೆ ಈ ಗೆಲುವು ಟೀಮ್ ಇಂಡಿಯಾಗೆ ಎಷ್ಟು ಮುಖ್ಯವಾಗಿತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ಈ ಪಂದ್ಯವು ಈ ಯುವ ಆಟಗಾರನಿಗೆ ಸ್ಪೆಷಲ್ ಆಗಿತ್ತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಸರ್ಫರಾಜ್ ಖಾನ್ ರವರಿಗೆ ಹಲವು ವರ್ಷಗಳ ಸತತ ಅದ್ಭುತ ಆಟದ ಬಳಿಕ ಇದೀಗ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನು ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲಿ ಸರ್ಫರಾಜ್ ರವರು ಅಬ್ಬರಿಸಿದ್ದಾರೆ. 3ನೇ ಟೆಸ್ಟ್ ನಲ್ಲಿ ಸರ್ಫರಾಜ್ ಖಾನ್ ಅವರ ಬ್ಯಾಟಿನಿಂದ ರನ್ಗಳ ಸುರಿಮಳೆ ಬಂದಿದೆ ಸ್ನೇಹಿತರೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಅವರು ಆಕರ್ಷಕ ಅರ್ಧಶತಕ ಬಾರಿಸಿ ದುರಾದೃಷ್ಟ ರೀತಿಯಲ್ಲಿ ರನ್ಔಟ್ ಆದರೂ ಕೂಡ 2ನೇ ಇನ್ನಿಂಗ್ಸ್ ನಲ್ಲಿ ತಮ್ಮ ಆರ್ಭಟವನ್ನ ಮುಂದುವರಿಸಿದ ಸರ್ಫರಾಜ್ ಖಾನ್ ರವರು ಕೇವಲ 84 ಎಸೆತಗಳನ್ನು ಎದುರಿಸಿ ಅಜೇಯ 65 ರನ್ ಬಾರಿಸಿದರು. ಇದರಲ್ಲಿ ಬರೋಬ್ಬರಿ 6 ಸಿಕ್ಸರ್ಗಳು ಮತ್ತು 4 ಬೌಂಡರಿಗಳು ಒಳಗೊಂಡಿರುವುದು ವಿಶೇಷ ಸ್ನೇಹಿತರೆ. ಇದೀಗ ಟೀಮ್ ಇಂಡಿಯಾದಲ್ಲಿ ಸರ್ಫರಾಜ್ ಖಾನ್ ರವರ ಆರ್ಭಟವನ್ನ ಕಂಡು ಐಪಿಎಲ್ ನ ಫ್ರಾಂಚೈಸಿಗಳು ಅವರ ಮೇಲೆ ಮುಗಿಬಿದ್ದಿವೆ. ಹೌದು ಸ್ನೇಹಿತರೆ, ಈ ಯುವ ಆಟಗಾರ ಐಪಿಎಲ್ 2024ರ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆದರೂ ಕೂಡ ಇನ್ನು ಐಪಿಎಲ್ ಟ್ರೇಡ್ ವಿಂಡೋ ಓಪನ್ ಆಗಿದೆ. ಈ ನಿಯಮದ ಪ್ರಕಾರ ಯಾವ ಆಟಗಾರನು ಐಪಿಎಲ್ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿರುತ್ತಾರೋ ಅವರು ಟ್ರೇಡ್ ಮೂಲಕ ಐಪಿಎಲ್ ನಲ್ಲಿ ಕಾಣಿಸಿಕೊಳ್ಳಬಹುದು ಸ್ನೇಹಿತರೆ. ಇದೇ ಕಾರಣದಿಂದಾಗಿ ಇದೀಗ ಸರ್ಫರಾಜ್ ಖಾನ್ ರವರ ಹಿಂದೆ ಐಪಿಎಲ್ ನ ಈ ಮೂರು ಫ್ರಾಂಚೈಸಿಗಳು ಬಿದ್ದಿವೆ ಸ್ನೇಹಿತರೆ. ಅಷ್ಟಕ್ಕೂ ಸರ್ಫರಾಜ್ ರವರಿಗೆ ಐಪಿಎಲ್ ಆಡಲು ಆಫರ್ ಕೊಟ್ಟಿರುವ ಆ ಮೂರು ಫ್ರಾಂಚೈಸಿಗಳು ಯಾವುವು ಅಂತ ನೋಡುವುದಾದರೆ ಮೊದಲನೆಯದಾಗಿ ಸಿಎಸ್ಕೆ. ಹೌದು ಸ್ನೇಹಿತರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಸರ್ಫರಾಜ್ ಖಾನ್ ರವರನ್ನು ಟ್ರೇಡ್ ಮಾಡುವ ಆಸಕ್ತಿಯನ್ನ ಹೊಂದಿದೆ ಅಂತ ಹೇಳಬಹುದು. ಇನ್ನು 2ನೇ ತಂಡ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹೌದು, ಆರ್ಸಿಬಿ ತಂಡದ ಪರ ಆರಂಭಿಕ ಆವೃತ್ತಿಗಳಲ್ಲಿ ಸರ್ಫರಾಜ್ ಖಾನ್ ರವರು ಕಾಣಿಸಿಕೊಂಡಿದ್ದರು. ಆದರೆ ಇದೀಗ ಮತ್ತೊಮ್ಮೆ ಆರ್ಸಿಬಿ ತಂಡದ ಪರ ಆಡಲು ಸರ್ಫರಾಜ್ ಖಾನ್ ರವರಿಗೆ ಆರ್ಸಿಬಿ ತಂಡವು ಅವಕಾಶ ನೀಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಸ್ನೇಹಿತರೆ. ಇನ್ನು ಸರ್ಫರಾಜ್ ರವರಿಗೆ ಐಪಿಎಲ್ ಆಡಲು ಆಫರ್ ಕೊಟ್ಟಿರುವ 3ನೇ ತಂಡ ಮುಂಬೈ. ಎಂಐ ತಂಡ ಕೂಡ ಸರ್ಫರಾಜ್ ಖಾನ್ ರವರನ್ನ ಟ್ರೇಡ್ ಮಾಡುವ ಲಕ್ಷಣಗಳು ಎದ್ದು ಕಾಣುತ್ತಿವೆ ಸ್ನೇಹಿತರೆ. ಒಟ್ಟಿನಲ್ಲಿ ಈಗ ಸರ್ಫರಾಜ್ ರವರ ಆರ್ಭಟವನ್ನ ಕಂಡು ಐಪಿಎಲ್ ನ ಫ್ರಾಂಚೈಸಿಗಳು ಈ ಯುವ ಆಟಗಾರನ ಹಿಂದೆ ಬಿದ್ದಿದ್ದಂತೂ ಸತ್ಯ ಸ್ನೇಹಿತರೆ. ಸರ್ಫರಾಜ್ ರವರು ಈ ಬಾರಿ ಐಪಿಎಲ್ ನಲ್ಲಿ ಯಾವ ತಂಡದ ಪರ ಕಾಣಿಸಿಕೊಳ್ಳಬೇಕು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.